ಅಲ್ಲ ಒಂದು ಕೆಲಸನ ನಿಂಗೆ ಎಷ್ಟಲ್ಲಿ ಹೇಳ್ಬೇಕು ಸೀತಾ? ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೊಳಕ್ಕಿಲ್ವಲ್ಲ ನೀನು? ಓ ಇದೊಳ್ಳೆ ಚೆನ್ನಾಗದೆ ಕಣ್ತಕ್ಕೋ. ಹೇಳಿ ಸಾಕಾಗೋಗದೆ. ಒಂದ್ಸಲ ಎರಡ್ ಸಲ ಹೇಳ್ಕೊಡ್ಬೋದು, ಪದೇ ಪದೇ ಎಲ್ಲರೂ ಅಡ್ಗೆಡ್ಸ್ ಮಾಡ್ತಿದ್ದೀರ ನೀನು. ಒಂದ್ ಕೆಲಸನಾರು ನೆಟ್ಟು ಮಾಡಿಯಾ? ಯಾವ್ದು ನೆಟ್ಟು ಮಾಡಕ್ಕಿಲ್ಲ, ಏನೂ ಇಲ್ಲ. ಸುಮ್ಮನೆ ನಿನ್ ಜೊತೆಗೆ ಆಡಿ ಆಡಿ ನನಗೂ ಸಾಕಾಗೋಗದೆ. ಇರ ನಿನ್ ಜೊತೆಗೆ ಮನೆಗೆ ಇಡ್ಕ ಸಾಯೇನೋ, ಇರ ಹೊಲಕ್ಕೋ ಕೆಲಸ ಮಾಡೋನು. ಅಲ್ಲಿ ನೋಡಿದ್ರೆ ನಿಮ್ಮ ಮಾವ ಇನ್ನು ಕೆಲ್ಸಕ್ಕೆ ಬಂದಿರೋ ಹೊಲಕ್ಕೆ ಅದು ಇದು ಅಂತದೆ. ಇದು ನೋಡ್ರೆ ನೀನ್ ಹಿಂಗೆ ಎತ್ತಾಗಂತ ಹೊಡೆದಾಡ್ ಸಾಯೇನೆ ನಾನು. ಸುಮ್ಮನೆ ನನಗೂ ಬಂದ್ಬಿಡತ್ತ ಹಣೆ ಬರ ಬಂದ್ಬಿಟ್ಟದೆ. ಯಾಕೆ ಬೇಕು ಇದೆಲ್ಲವ ಅನ್ಸ್ಬಿಟ್ಟದ ನನಗೂ. ಏನ್ ನೀನು ನೀಗ ಇಟ್ಕೊಂಡ್ ಮಾಡು, ಒಂದ್ ಕೆಲಸ ಮಾಡಿದ್ರೆ ನೀನು ಜ್ಞಾನ ಇರ್ಬೇಕು. ಕೆಲ್ಸದ ಮೇಲೆ ಎತ್ತೆತ್ತಾಗೋ ಜ್ಞಾನ ಮಾಡಿಕೊಂಡು ಎತ್ತೆತ್ತಾಗೋ ನಿನ್ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡಿದ್ರೆ ಇನ್ನೇನಾದದು ಸೀತಾ? ಕೆಲ್ಸದ ಕಡೆ ಗಮನ ಇರ್ಲಿ ನಿನ್ಗೆ. ಕೆಲಸ ಬಿಟ್ಟು ಎಲ್ಲ ಕಡೆ ಗಮನ ಇರ್ತದೆ ನಿನ್ಗೆ. ಯಾವ ಕೆಲಸನಾರು ಯಾವತ್ತಾರು ನೆಟ್ಟು ಮಾಡಿದ್ಯಾ? ಇಲ್ಲ ಒಂದು ನೆಟ್ಟು ಮಾಡಕ್ಕಿಲ್ಲ. ಏನಾರು ಹೇಳಿದ್ರೆ ಕಳ್ಳಿ ಸುರಿಸ್ಬಿಡ್ತಿದ್ದಿ. ಇಲ್ಲ ಅಂದ್ರೆ ನಂದೇನು ಇಲ್ಲ ಕಣತೆ, ಆಗೋಯ್ತು ತಪ್ಪಾಗೋಯ್ತು ಅದ ತಿತ್ಕೊಳ್ಳದ ಮಾಡದ ಮಟ್ಟದ ಏನಾರು ಕಲ್ತಿದ್ಯಾ? ಏನು ಕಲ್ತಿಲ್ಲ. ಹಿಂಗೆ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಹೆಂಗೆ? ಯಾವ್ದನಾರು ಏನಾರು ಬಾಯಿ ಬಿಟ್ಟು ಮಾತಾಡು ನೀನು. ಮುಗಿ ಹಂಗೆ ಆಡ್ಬೇಡ ನೀನು. ಯಾಕೆ ದೇವ್ರ ಬಾಯಿ ಕೊಟ್ಟಿಲ್ವಾ? ಕಷ್ಟ ಸುಖ ಹಂಗೆ ಹಿಂಗೆ ಅಂತ ಹೇಳ್ಕತಾರೆ. ಅದು ಬಿಟ್ಬಿಟ್ಟು ಯಾವಾಗಲೂ ಸುಮ್ಮನೆ ನಿಂತಿರೋದು ಅಲ್ಲ ಕನ್ಸಿತ. ಏನಂಗ್ ಮಾಡ್ಕೋತಿದ್ಯಲ್ಲ ಕೆಲಸ ಎಲ್ಲನೂ ಹೇಳಿನಿ ನೆನ್ನೆನೆಯ. ಎಲ್ಲನೂ ನಲ್ಲಿ ಪೈಪ ನೀರ್ ಮನೆ ಬಿಟ್ಟಿರೋದು ತೆಗ್ದಾಕ್ಬಿಟ್ಟು ಆಚ್ಕಾಕು ಅಂತ. ನೀರ್ ಮನೆ ಎಲ್ಲ ತುಂಬ್ಕಾಕೂತದೆ. ಎಷ್ಟು ಸರಿ ಹೇಳೋದು ನಿನ್ಗೆ? ಈಗ ಅದು ಬೇರೆ ತೋಡಕ್ ಬೇರೆ ಕೆಲಸ. ಈಗ ಇಂದ ಒಂದು ಎರಡು ಮಾಡಿಯಾ ಕತೆಗಳ? ಒಂದು ಎರಡು ಮಾಡಿ ಹೇಳಿ ಸೌರ್ಸ್ಕೊಳಕ್ಕೆ ಬರೀ ದಿನ ಬರೀ ಇಂಥ ಕೆಲಸನೇ ಬರೀ. ಅದನ್ನ ನೆನೆ ತೆಗ್ದಾಕಿದೆ. ಪುಟ್ಟಿನೋ ತಿಮ್ಮನೋ ಯಾರೋ ಕಣೆಯ ಹಿಂಗೆ ಮಾಡ್ಬಿಟ್ಟವ್ರೆ. ನನ್ಗೇನು ಗೊತ್ತು? ಏನು ಮಾಡನೆ ಈಗ ನಾನು? ಏನು ಮಾಡನೆ? ಒಂದು ಗೊತ್ತಾಯ್ತಲ್ಲ ಕತ್ತಕೋ. ಸುಮ್ಮನೆ ದಿನ ಅತ್ತೆ ಕಡೆ ಬಯಸ್ಕೊಳ್ಳೋದಾಯ್ತು. ಆ ಪುಟ್ಟಿ ತಿಮ್ಮ ಅಂತ ಹೇಳೋಕ್ಕಾಗದ ಈಗ? ಅದಕ್ಕೂ ಇನ್ನೂ ಒಂದಷ್ಟು ಜಾಗ್ಲ ತೆಗಿತದೆ. ಏನು ಮಾಡನೆ ಈಗ ನಾನು? ಏನು ಮಾಡೋದು ನನಗೆ ಒಂದು ಗೊತ್ತಾಯ್ತಲ್ಲ ಕತ್ತಕೋ. ಸುಮ್ಮನೆ ಆಡಿ ಆಡಿ ಸಾಕಾಗೋಯ್ತದೆ ಅವ್ರ ಜೊತೆಗೆ ಅಲ್ಲವ. ಅದು ಏನು ಅಂತ ಸರಿ ಕತ್ತು ಹೋಗು, ಪಟ್ಕೊಂಡು ಹೋಗು. ನಮ್ಮಲ್ಲಿ ನೋಡಿದವ್ರು ಆಡ್ಗಿಡ್ಕೊಂಡವ್ರು ಮನೇಲಿ ಹೊಸ ಕೆಲಸ ಮಾಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ಇರತ್ತೆ. ಹೆಂಗೆ ಸ್ವರ್ಗೋಗಿದ್ದಿ ಇನ್ನು? ಹೊಲದ ಮನೆ ಕರ್ಕೋಗಿ ಕೆಲಸ ಮಾಡಿಸ್ಬಿಟ್ರೆ ಇನ್ನೆಂಗ? ಹೋಗೋಗು. ಏನ್ ಮಾಡ್ತಿದ್ಯವ? ಏನು ಇಲ್ಲ ಕಣ್ ಬಪ್ಪ, ಏನು ಇಲ್ಲ ಕಣ್ ಬಾ. ಅದ ಒಂದ ಎರಡ ನೀನ್ ಇರ್ತೀವಿ ಮಾಡಕ್ಕೆ ಕೆಲ್ಸಗಳು. ಒಂದು ಎರಡಾದ್ರೂ ಹೇಳ್ಬೋದು. ಎಲ್ಲನೂ ಹಿಂಗೆ ಹಾಳು ಮಾಡ್ಕ ಕೂತ್ಕೊಂಡ್ರೆ ಏನ್ ಕತೆ? ಏನು ಅಂತ ಸೀತಾ ಹೋಗು. ಇಲ್ಲೇನ್ ಮಾಡ್ತಿದ್ದಿ? ಎಲ್ಲಿಗೆ ಹೋಗುವಂತ ಬುದ್ಧಿ ಇದ? ನೀನ್ ಆಮೇಲೆ ನೋಡ್ತಾವ್ನಿ. ಅದು ಯಾಕಂಗೆ ಅವ್ರ ಜೊತೆಗೆ ಕೈ ಅಂದಿ ನೀನು? ಏನ್ ಬುದ್ಧಿ ಇದ್ದದ ಇಲ್ವಾ? ನೆಮ್ಮದಿ ಕೊಡ್ಬೇಕು ಒಂದು ಸ್ವಲ್ಪ ಬಾತ್ರುವೆ. ನಾನಿರೋ ಒಳ್ಳೆ ಬುದ್ಧಿ ಹೇಳ್ತದೆ ಕಲ್ತ್ಕೊಳ್ಳಿ. ಹಂಗೆ ಬಿಟ್ರೆ ಇನ್ನೂ ಹೆಚ್ಚುತ್ತಾಳೆ ಸೀತಾ ಅಂತ ನಾನು ಅನ್ಕೊಂಡ್ರೆ, ನೀನ್ ನೋಡಿದ್ರೆ ಸುಮ್ಮನೆ ವಟ ಅಂತ ಇರ್ತಿದ್ದಲ್ಲ ಸಂಡೆ ಗಂಟನುವೆ. ಹೇಳಿದ್ನೇ ಹೇಳ್ಕೊಂಡು ಅದೇ ಕಂಗೆ ವಟ ಅಂದಿ. ಹೊಸ ನೆಮ್ಮದಿ ಕೊಡು ಇರೋ ಗಂಟ. ಯಾವಾಗ ನೋಡ್ರು ಅದು ಸರಿಲ್ಲ ಇದು ಸರಿಲ್ಲ ಅದು ಸರಿಲ್ಲ ಬರೀ ಕೊಂಕ್ ಮಾತು ಆಡ್ತಾನೆ ಇರ್ತಿದ್ಯಲ್ಲ. ಸ್ಟಾರ್ಟಿಂಗು ಬಂದಾಗ ಹೆಂಗೋ ಚೆನ್ನಾಗಿದೆ. ಈಗ ಯಾಕವ ಹಿಂಗೆ ಆಡ್ತಾ ಇದ್ದೀನಿ ನೀನು? ಅಲ್ಲ ಅವಳಾರುವೆ ನೀನು ಏನಾರು ಅಂತಿದ್ವಿ ಅನ್ಬಿಟ್ಟು ಅವಳೇನಾರು ಹಿಂದೆ ತಿರ್ಕ ಮಾತಾಡೋಣ. ಏನೂ ಇಲ್ಲ. ಇರೋಕೆ ಹೊಸ ನೆಮ್ಮದಿನಾರು ಕೊಡು ನೀನು. ಸುಮ್ಮನೆ ಬೇಜಾರು ಮಾಡಬೇಡ. ಬೇರೆಯವ್ರಾಗ್ರೆ ಹಿಂದೆ ತಿರ್ಕೊಂಡು ಮಾತಾಡಿ ಮರ್ಯಾದೆ ಕೊಡ್ತಿದ್ದಿಲ್ಲ ಅಂತಿದ್ರೆ ಅವಳ ಪಾಳ್ಗಳು ಇರ್ತಾಳೆ. ನೀನು ನೋಡ್ರೆ ಯಾವಾಗಲೂ ಬರೀ ಹಿಂಗೆ ಕೈಯ ಅಂತಾನೆ ಇರು ನೀನು. ನಾವು ಮಾಡೋದು ಎಲ್ಲರಿಗೂ ಕಾಣಿಸೋದು, ಬೇರೆಯವ್ರು ಮಾಡೋದು ಏನಾರು ಕಂಡದ? ಏನು ಕಾಣಕ್ಕಿಲ್ಲ. ನಿಮ್ಗೆಲ್ಲವ ನಮ್ದೇ ತಪ್ಪು ಎದ್ದಿ ಕಾಣ್ತದೆ. ಸುಮ್ಮನೆ ನಮಗೂ ಸಾಕಾಗೋಯ್ತದೆ. ಹೋಗು ಹಾಡಿ ಏನು ಅನ್ಕೊಂಡಿದ್ದೆ ನಾನು ನನ್ನ ಮಗ ಅಂತ. ನೀನುವೇ ಎಡ್ತಿ ಕಡೆಗೆ ಸೇರ್ಕೊಬಿಟ್ಟ. ಎಡ್ತಿ ಕಡೆಗೆ ಹೋಗ್ಬಿಡಪ್ಪ. ಎಡ್ತಿ ಪರವಾಗಿ ಮಾತಾಡ್ಕೊಂಡು ನಿಂತ್ಕೊ ನೀನು. ನೀನು ಈಗ ಎಡ್ತಿ ಸರಿಗಿಡ್ಕೊಂಡು ಸುತ್ತವನ ಆಗ್ಬಿಟ್ಟೆ. ಅಲ್ಲ ಕಣವ, ನಾನೇನೋ ಹೇಳಿದ್ರೆ ನೀನು ಯಾಕಂಗೆ ಆಡ್ತಿದ್ದಿ? ಸರಿ ಏನಾರು ಆಗಲಿ ಕೈ ಅನ್ಬೇಡ ಸಂಡೆ ಗಂಟ ನೀನು. ಯಾವಾಗ ನೋಡಿದ್ರೆ ಬರೀ ಜಗಳದಲ್ಲೇ ನಿಂತಿರ್ತಿದ್ದಿ. ಯಾವಾಗ್ಲೂ ಒಂದು ಶಾಂತಿ ಸಮಾಧಾನದಿಂದ ಇದೆಯಾ? ಅದು ಯಾಕಂಗೆ ಆಡ್ತಿದ್ದಿ ನೀನು? ಏನಾಯ್ತು ಸರಿ? ಅವತ್ತಿಂದ ನೋಡ್ತಾವ್ನಿ ಸುಮ್ಮನೆ ಅವ್ರು ಕಂಡ್ರೆ ಕೈ ಅಂತ ಇರ್ತಿದ್ದಿ. ಚೆನ್ನಾಗಿರಕ್ಕಿಲ್ಲ ಕತೆ ಅದೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಚೆನ್ನಾಗಿರೋದು ಕಲಿ ನೀನು. ನೀನು ಎಡ್ತಿಗೆ ಬುದ್ಧಿ ಹೇಳಕ್ ಬರಬೇಡ ನೀನು. ನನಗೆ ಬುದ್ಧಿ ಹೇಳ್ತಾ ನಿಂತ್ಕೊ ನೀನು. ತಪ್ಪು ನೀನು ಎಡ್ತಿದ್ರು ನಂದೇ ತಪ್ಪು ಅನ್ಕೊಂಡು ನನ್ನೇ ನಿಷ್ಠೂರ ಮಾಡ್ಕೊಂಡು ನಿಂತಿರೋ ನೀನು. ಅರ್ಥ ಆಯ್ತಾ? ನನ್ನೇ ಬರೀ ನಿಷ್ಠೂರ ಮಾಡ್ಕೊಂಡು ನಿಂತಿರಪ್ಪ ನೀನು. ಚೆನ್ನಾಯ್ತದೆ ಕತೆ. ಓ ಬಿಡು ಸುಮ್ಮನೆ ವೇಸ್ಟ್ ಮಾತಾಡ. ಏನು ಮಾಡಕ್ಕೆ ಬೇಡ ಕದ್ ಬಿಡು. ಸುಮ್ಮನೆ ನನಗೂ ಬುದ್ಧಿ ಇಲ್ಲ. ನನಗೂ ಬುದ್ಧಿ ಗಿದ್ದಿ ಇಲ್ಲ. ನಿನ್ನ ಜೊತೆಗೆ ನಿನ್ನ ಹೆಂಡತಿ ಜೊತೆಗೆ ಎಲ್ಲ ನಮ್ಮವರು ಅನ್ಕೊಂಡು ಇರ್ತೀವಲ್ಲ, ಅದು ಮೊದಲು ದೊಡ್ಡ ತಪ್ಪು ನಮ್ಮದು.
ನೋಡು ಹೇಳ್ತಿ ಪರವಾಗಿ ಮಾತಾಡ್ಕೊಂಡು ನನ್ನೇ ಹಂಗಿರವ ಹಿಂಗಿರವ ಅಂತ ನನಗೆ ಬುದ್ಧಿವಾದ ಹೇಳಕ್ ಬರ್ತಾನೆ. ಎಷ್ಟು ಬೆಳೆದ್ಬಿಟ್ಟೆ ನೋಡ್ಲಾ ನೀನು. ಒಂದು ಮಾತಾಡ್ತಿದ್ದಿಲ್ಲ ನನ್ನ ಮುಂದೆ ನಿಂತ್ಕೊಂಡು ನೀನು. ಈಗ ನನಗೆ ಎದುರುತ್ರ ಕೊಡಂಗಾಗಿದಿ. ಸರಿ ತಕ್ಕಪ್ಪ. ಈ ಮದುವೆ ಆದ್ಮೇಲೆ ಅವ್ವ ಅಪ್ಪ ಎಲ್ಲ ಯಾವ ಲೆಕ್ಕ ನಿಮ್ಗೆ ಹೇಳ್ಕೊಟ್ಬಿಡ್ತಾರಲ್ಲ ಇರ್ತೀರು. ಒಳ್ಳೊಳಗೆ ಎಲ್ಲಾನು ಹೇಳ್ಕೊಟ್ಬಿಡ್ತಾರಲ್ಲ, ನಮ್ದು ಒಂದು ಲೆಕ್ಕವ. ಅವ್ವ ನಿನ್ ಜೊತೆಗೆ ನಾನು ವಾದ ಮಾಡಕ್ ಐಕಿಲ್ಲ. ಸುಮ್ಮನೆ ನೀನು ಸೀತುನ್ಗೆ ಪದೇ ಪದೇ ಸಂದೆ ಗಂಟ ಬುಯ್ಯೋದು ಮಾಡೋದು ಕೈ ಅನ್ನೋದು ಎಲ್ಲ ಕೆಲಸದಲ್ವೇ ಹೋಗು ಅಂಕು ಪಂಕು ಹುಡ್ಕೋದಂಗೆಲ್ಲ ಮಾಡ್ಬೇಡ ನಿನ್ ತಮ್ಮಯ್ಯ. ಅಲ್ಲ ಹೆಂಗ್ ಬೇಜಾರಾಗಳು ಗೊತ್ತಾ. ಒಂದು ಮಾತಾಡ್ತಿಲ್ಲ. ಸುಮ್ಮನೆ ನೀನು ಏನು ಹೇಳಿದ್ರು ಸುಮ್ಮನೆ ಬಯಸ್ಕೊಂಡು ನಿಂತಿರ್ತಾಳೆ. ಅದು ಯಾವ ಹುಚ್ಚು ಅಂದರು. ಬೇರೆಯವ್ರನ್ನ ನೀನು ಮದುವೆ ಮಾಡ್ಕೊಂಡು ನಮ್ಗೆ ಕರ್ಕ ಬಂದಿದ್ರೆ ನಿಜವಾಗ್ಲೂ ಹಿಂಗಿರ್ತಿದ್ರಾ? ಏನು ಒಂದು ತಪ್ಪು ಮಾಡ್ಬಿಡ್ತಾರೆ, ಹೇಳ್ದನೆ ಬಿಟ್ಬಿಟ್ಟು ಅದನ್ನೇ ದೊಡ್ಡ ವಿಚಾರ ಅಂದ್ಬಿಟ್ಟು ತಗೊಂಡು ಬೈತಾ ಇರ್ತಿದ್ಯಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೂ ಒಂದು ಜಗಳನೆ ಮಾಡ್ತಾ ಇರ್ತಿದ್ದೀನಿ ನಿಂತ್ಕೊಂಡು. ಸರಿ ಕತೆ ಅಪ್ಪ ಕಳೀತಾ ಇದೆ, ನಡಿ ಹೊಲ್ಕ್ ಹೋಗ್ಬೇಕಂತೆ. ಕಣಪ್ಪ. ಹೋಯ್ತೀನಿ ತಕೋ. ಇಲ್ಲಿದ್ರೆ ನೀನ್ ಎಡ್ತಿಗೆ ಬೋಯ್ತೀನಿ, ಹಾಡ್ತೀನಿ, ಉಗಿತೀನಿ, ಕೈ ಅಂತೀನಿ. ಹೊಲ್ಕೊಂಡ್ರೆ ನಿನ್ನ ಎಡ್ತಿ ಆರಾಮಾಗಿರ್ಬೋದಲ್ಲ. ನೀನು ನೋಡ್ದೆ. ಸರಿ ಕತ್ ನಡಿ. ಸರಿ ಕತೆ. ಮದ್ವೆ ಆಗಂಟ ಮಾತ್ರ ಮಕ್ಕಳು ಮರಿ ಎಲ್ಲ. ಮದ್ವೆ ಆದ್ಮೇಲೆ ನೀವ್ಯಾರೋ ನಾವ್ಯಾರೋ ಗೊತ್ತಾಯ್ತು ಕತೆ. ಇರೋದೊಬ್ಬ ಮಗ ಅಂದ್ಬಿಟ್ಟು ಸಾಕಿ ಬೆಳೆಸಿ ಮಾಡಿದ್ಕೆ ಸರಿಯಾಗಿ ಮರುವಾದಿ ಕೊಟ್ಟೆ. ಸರಿ ತಕೋ. ಸರಿ ಅವ್ವ ನನಗೊಂದು ಚೂರು ಗೊತ್ತಾಯ್ತಲ್ಲ ಕಣವ. ನೀನು ಯಾಕಲ್ಲ ಹಿಂಗೆ ಆಡ್ತಿದ್ದೀನಿ? ನಿನ್ಗೆ ಏನಾಯ್ತು? ಅಲ್ಲ ಯಾರು ಹೇಳ್ಕೊಟ್ರ ನಿನ್ಗೆ? ಕಣಪ್ಪ. ಸಣ್ಣ ಮಗ ಅಲ್ವಾ ನಾನು. ಅದಕ್ಕೆ ಅಕ್ಕಪಕ್ಕದಲ್ಲಿ ಇರೋ ಮಾತನ್ನೆಲ್ಲ ಕೇಳ್ಕೊಂಡು ನಿಮ್ಮೇನ ಕುಣಿತೀನಿ. ನನಗೆ ಬುದ್ಧಿ ಇಲ್ಲ. ಯಾರು ಹೆಂಗಿರ್ತಾರೆ ಏನು ಎತ್ತ ಅದು ಗೊತ್ತಿಲ್ಲ ನನಗೆ. ಅದಕ್ಕೆ ಕುಣಿತಾ ಇರ್ತೀನಿ. ಸಂಜೆ ಗಂಟವ ಕುಣ್ಕೊಂಡು ಮಾಡ್ಕೊಂಡು ಕಾಲ ಕಳಿತೀನಿ. ಸರಿ ಕತ್ ಬಿಡಪ್ಪ. ನಿಂದೆ ಸರಿ ಬಿಡಿ. ನಿಂದೆ ಸರಿ ಕತೆ. ನಾನು ಸುಮ್ಮನೆ ಹಾಡಿ ಹಾಡಿ ನಮಗೂ ಸಾಕಾಗೋಯ್ತದೆ. ನಮ್ದು ಒಂದು ಹಣೆ ಸುಮ್ಮನೆ ನಿಮ್ಮ ಜೊತೆಗೆ ಸಾಕಿ ಬೆಳೆಸಿ ನಮಗೂ ಮರ್ಯಾದಿಲ್ಲ. ಕಾಲಲ್ಲಿರೋ ತಗೊಂಡು ಮಾಡ್ಕೋಬೇಕು ನಾನು. ನನಗೆ ಬುದ್ಧಿ ಇಲ್ಲ. ಇವ್ರಿಗೆಲ್ಲ ಹೇಳಕ್ ಹೋಯ್ತಿರಲ್ಲ, ಹಂಗಿರ್ಬೇಡಿ ಕಣ್ರಪ್ಪ, ಹಿಂಗಿರಿ ಹಿಂಗೆ ಮಾಡಬೇಡಿ ಕಣಪ್ಪ, ಕೆಲಸ ಹಂಗೆ ಮಾಡಿ ಅಂತ. ಅಲ್ಲ ಅಲ್ಲಿ ನೀರು ಮನೇಲೆಲ್ಲವ ತೊಟ್ಟಿಲಿ ಎಲ್ಲವ. ತೊಟ್ಟಿಗೆ ಹಂಗೆ ಪೈಪ್ ಹಾಕ್ಬಿಟ್ಟು ಹಂಗೆ ಬಿಟ್ಬಿಟ್ಟವಳಲ್ಲ, ಎಲ್ಲ ತುಂಬ್ಕೊತದೆ. ನಾನು ಹೋಗಿ ನೋಡಿಲ್ಲ ಅಂದರೆ ಮನೆ ಎಲ್ಲ ತುಂಬ್ಕೊಳ್ಳೋದು. ಯಾರಿಗೆ ಗುಡ್ಸೋರು? ನೆನೆ ಅಷ್ಟು ಬಗೆಗೆ ಹೇಳಿನಿ. ಪೈಪ್ ತೆಗ್ದಾಕ್ಬಿಟ್ಟು ಮುಡ್ಸಾಕು ಸೀತಾ ನೀರಿಗೆ ಬಂದೆ ತುಂಬ್ಕೊತದೆ ಅಂತ. ಏನಾದ್ರು ನಡೀತಾವ ಆಫ್ ಮಾಡುವ ಅಂತ ಹೇಳಿನಿ. ಏಡು ಮಾಡಿಲ್ಲ. ಈಗ ಜ್ಞಾನ ಇಲ್ವಾ? ಏನು ಕಡ್ದು ಕಟ್ಟಾಕ ಹೋಯ್ತಿದ್ಲ? ಹೇಳ ಒಂದು ಕೆಲಸ ನೆಟ್ಟು ಮಾಡಕ್ಕಿಲ್ವಲ್ಲ. ಹೇಳಿದ್ರೆ ಐಕಿಲ್ಲ ನಿಮ್ಗೆಲ್ಲ ಇದು. ಇದನ್ನೆಲ್ಲ ಆದದ ಹೇಳಿದ್ರಲ್ಲ ಮಾಡಿದ್ರಲ್ಲ ಹಾಡಿದ್ರಲ್ಲ ಅಂತ ನಮ್ಮ ಮೇಲೆ ಗೂಬೆ ಕೂರಿಸ್ತಿದ್ದೀರಿ. ಕೂರ್ಸ್ಕೊಂಡು ನಿಂತ್ಕೊಳ್ಳಿ. ಹೇಳೋರಿದ್ರೆ ತಾನೆ ನಿಮ್ಗೆ. ಕೇಳೋರು ಇರಬಾರ್ದು. ಹಂಗೆ ದುಡ್ಬೇಕು. ಈ ತಿನ್ಕೊಂಡು ಉಣ್ಕೊಂಡು ನೀವು ಹೆಂಗಾಡ್ತಿದ್ರಿ ಹಂಗೆ ತಿನ್ಕೊಂಡು ನಿಂತ್ಕೊಂಡಿದ್ದು ಬಿಟ್ರೆ ಚೆನ್ನಾಗಿರ್ತದೆ. ಮನೇಲಿ ಕೇಳೋರು ಇರ್ತೀವಲ್ಲ, ಅದು ಕಂಡ್ರೆ ಐಕಿಲ್ಲ ನಿಮ್ಗೆ. ಅಲ್ಲ ಉಬ್ಬ ಯಾಕೆ ಕಲ್ತ್ಕೊಬಿಟ್ಲು? ಯಾವಾಗ ನೋಡ್ರು ಸೀತಾ ಜೊತೆ ಕೈ ಅಂತ ಇರ್ತಾಳೆ. ಅಲ್ಲ ಸೀತನೂ ಯಾರು ಹೇಳ್ಕೊಂಡಳು ಕಷ್ಟ ಸುಖನ? ಸುಮ್ಮನೆ ಐತಾಗಿ ನಾನು ಏನು ಹೇಳ್ದೆ ಹೋದ್ರೆ ಈತಾಗಿ ಒಬ್ಬೊಬ್ರಿಗೆ ಕೈ ಅನ್ಕೊಂಡವ್ರಿಗೆ ಬೇಜಾರಾಗಿಲ್ವಾ? ಒಬ್ಬಗೆ ಹೇಳಕ್ಕೋದ್ರೆ ಹೇಳಿದ ಮಾತು ಕೇಳಕ್ಕಿಲ್ಲ. ಅರ್ಥ ಮಾಡ್ಕೊಳ್ದಾನೆ ಮಾತಾಡ್ತಾಳೆ ಅವ್ವ. ಏನು ಕೇಳಾರು ಒಂದನೇ ಅವ್ವನ್ಗೆ ಅವ್ವನೇ ಸರಿ, ಅವ್ವ ಏನು ಅನ್ಕೊತಾಳೆ ಅದೇ ಸರಿ. ನಾವೆಲ್ಲ ಏನಾರು ಹೇಳಕ್ಕೋದ್ರೆ ಸರಿ ಕಾಣಕ್ಕಿಲ್ಲ. ಮನೇಲಿರೋರ್ಗೆ ಯಾರಿಗಾದ್ರೂ ಹೇಳಕ್ಕಾಗದ ಬುದ್ಧಿವಾದವ? ಹೇಳಕ್ಕಾಗಿಲ್ಲ. ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.